ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಹೆದರಬೇಡಿ, ಇಂಟಿಗ್ರೇಷನ್ ಅಂದ ತಕ್ಷಣನೇ ಆಗ್ಲೇ ನಿಮ್ಗೆ ನಿಮ್ಮ ಸ್ನೇಹಿತರಾಗ್ಲಿ ಅಥವಾ ನಿಮ್ಮ ಟೀಚರ್ಸ್ ಕೆಲವೊಂದ್ಸಲ ನಿಮ್ಗೆ ಭಯಪಡಿಸಿರ್ತಾರೆ. ಇಂಟಿಗ್ರೇಷನ್ ಅಂದ್ರೆ ಬಹಳ ಕಷ್ಟ, ನಿಮಗೆ ಡಿಫರೆನ್ಶಿಯೇಷನ್ ಬರದೇ ಹೋದ್ರೆ ಇಂಟಿಗ್ರೇಷನ್ ಅಲ್ಲಿ ಏನು ಮಾಡಕ್ ಆಗ್ಲಿಲ್ಲ ಅಂತ ಈ ತರದ ಪ್ರಶ್ನೆಗಳನ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಆಗ್ಲಿ ಯಾರು ಹೇಳಿರ್ತಾರೆ. ಸೊ ಇವಾಗ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅನ್ನ ಮೊದಲಿನ ಸಿಲೆಬಸ್ ಕಂಪೇರ್ ಮಾಡಿದ್ರೆ ಬಹಳ ರಿಡ್ಯೂಸ್ ಮಾಡಿದ್ದಾರೆ. ಸೊ ಕೇವಲ ಲಿಮಿಟೆಡ್ ಎಕ್ಸಾಂಪಲ್ಸ್ ಇದೆ, ಅಷ್ಟನ್ನ ಸಾಲ್ವ್ ಮಾಡಿದ್ರೆ ಡೆಫಿನೆಟ್ ಆಗಿ ಒಂದು ಕ್ವಶನ್ ಅನ್ನ ಕ್ರ್ಯಾಕ್ ಮಾಡಬಹುದು. ಸೊ 5 ಮಾರ್ಕ್ಸ್ ಅನ್ನ ವೆರಿ ಈಸಿಲಿ ಗೆಟೇಬಲ್. ನಿಮ್ಗೆ ಡಿಫರೆನ್ಶಿಯೇಷನ್ ಗೊತ್ತಿಲ್ಲದೆ ಹೋದ್ರೂ ಪರವಾಗಿಲ್ಲ, ಇಂಟಿಗ್ರೇಷನ್ ಗೊತ್ತಿಲ್ಲದೆ ಹೋದ್ರೂ ಪರವಾಗಿಲ್ಲ, ಕೇವಲ ಒಂದೇ ಒಂದು ಫಾರ್ಮುಲಾ ಇದೆ, ಅದನ್ನೇ ನೆನ್ಪಿಟ್ಕೊಂಡು ಹೋದ್ರೆ ಡೆಫಿನೆಟ್ ಆಗಿ 5 ಮಾರ್ಕ್ಸ್ ಅನ್ನ ಪಡ್ಕೊಳ್ಬಹುದು. ಸೊ ನೀವು ಏನು ಮಾಡದೆ ಹೋದ್ರು ಸಹಿತ ಈ ಎರಡೇ ಪ್ರಾಬ್ಲಮ್ಸ್ ಮಾಡ್ತೀನಿ, ಅವನ್ನ ಮಾಡ್ಕೊಂಡು ಹೋಗಿ. ಡೆಫಿನೆಟ್ ಆಗಿ ಈ ಬಾರಿ ಒಂದು ಕ್ವಶನ್ ಅದರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ತಡ ಮಾಡದೆ ಶುರು ಮಾಡುವ. ನೋಡಿ, ಯಾವ್ದೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಈ ಎರಡರಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಈ ಫಾರ್ಮುಲಾವನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಎರಡು ಪ್ರಾಬ್ಲಮ್ಸ್ ಅನ್ನ ಕ್ರ್ಯಾಕ್ ಮಾಡಬಹುದು. ಯಾವುದು ಅಂತ ಹೇಳಿದ್ರೆ ಇಂಟಿಗ್ರಲ್ ಸ್ಕ್ವೇರ್ ರೂಟ್ ಆಫ್, ಇದನ್ನು ಇಟ್ಕೊಳ್ಳಿ, ರೂಟ್ ಆಫ್ that square root of a squared minus x squared under root is equal to integral of square root of a square minus x squared dx is x by 2 under root a squared minus x squared plus a square by 2 sin inverse of x by a plus constant c ಅಂತ ಬರುತ್ತೆ. ಇಂಡೆಫಿನೈಟ್ ಇಂಟಿಗ್ರಲ್ ಇರೋದ್ರಿಂದ ಒಂದು ವೇಳೆ ಡೆಫಿನೈಟ್ ಇಂಟಿಗ್ರಲ್ ಇಲ್ಲಿ ಲಿಮಿಟ್ಸ್ ಬಂದ್ರೆ ಈ ಸಿ ಬರೋದಿಲ್ಲ. ಓಕೆ, ಸೊ ರೈಟ್ ನೌ ಯು ರಿಮೆಂಬರ್ ದಿಸ್ ಇಂಟಿಗ್ರಲ್ ಆಫ್ ದಿಸ್ ಈಸ್ ದಿಸ್ ಮಚ್. ಸೊ ಇದನ್ನ ಕಲಿತ್ರೆ ಎರಡು ಪ್ರಾಬ್ಲಮ್ಸ್ ಅನ್ನ ವೆರಿ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ನೋಡಿ, ಮೊದಲನೇ ಪ್ರಶ್ನೆ, ಇದನ್ನ ನೋಡಿ, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ವೈ ಸ್ಕ್ವೇರ್ಡ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್ ಅಂತ ಕೇಳ್ತಾರೆ. ಸೊ ಇಂಟಿಗ್ರೇಷನ್ ಪದ್ಧತಿಯಿಂದ ಈ ಸರ್ಕಲ್ ನ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದ್ರೆ ಇದು ಏನ್ ರೀಪ್ರೆಸೆಂಟ್ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ಇದು ಸರ್ಕಲ್ ವಿತ್ ಸೆಂಟರ್ ಅಟ್ ಒರಿಜಿನ್ ಅಂಡ್ ರೇಡಿಯಸ್ ಎ ಯೂನಿಟ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ರಿಪ್ರೆಸೆಂಟ್ಸ್ ಅ ಸರ್ಕಲ್ ವಿತ್ ಸೆಂಟರ್ ಅಟ್ ಒರಿಜಿನ್ ಅಂಡ್ ರೇಡಿಯಸ್ ಎ ಯೂನಿಟ್. ಓಕೆ, ಸೊ ಲೆಟ್ ಮಿ ಡ್ರಾ ದಿಸ್. Okay, so this represents a circle with center at origin and radius a unit. So this is your y axis, x axis, origin is the center and radius is a unit. Andre illinda ಇಲ್ಲಿವರೆಗೆ ಎ ಯೂನಿಟ್ ಇದೆ. ಸೊ ಹಾಗಾದ್ರೆ ಈ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಏನಿರುತ್ತೆ? ಇಟ್ ಈಸ್ a, 0 ಇರುತ್ತೆ. ವೆರಿ ಸಿಂಪಲ್. ನೋಡಿ, ಏರಿಯಾ ಆಫ್ ದ ಎಂಟೈರ್ ಸರ್ಕಲ್ ಈಸ್ ನಥಿಂಗ್ ಬಟ್ ಏರಿಯಾ ಇನ್ ದ ಫಸ್ಟ್ ಕ್ವಾಡ್ರಂಟ್ ಏನಿದೆ ಅದರ 4 ಟೈಮ್ಸ್. ಓಕೆ, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಏನು ಏರಿಯಾ ಇದೆ ಇದರ 4 ಪಟ್ಟು ಅಂದ್ರೇನೆ ಟೋಟಲ್ ಏರಿಯಾ ಆಫ್ ದ ಸರ್ಕಲ್ ಸಿಗುತ್ತೆ. ಅದಕ್ಕೆ ಇಂಟಿಗ್ರೇಷನ್ ಡೆಫಿನೈಟ್ ಇಂಟಿಗ್ರಲ್ ಏನ್ ಹೇಳುತ್ತೆ? ಇಟ್ ಗಿವ್ಸ್ ಏರಿಯಾ ಅಂಡರ್ ದ ಕರ್ವ್. ಸೊ ಅದಕ್ಕೆ ಇದನ್ನ ಹೀಗೆ ಬರೀತಾರೆ. ಇಂಟಿಗ್ರೇಷನ್ ಪದ್ಧತಿಯಿಂದ ನಾವು ಹೀಗೆ ಬರಿಬಹುದು, ಏರಿಯಾ ಆಫ್ ಸರ್ಕಲ್ is nothing but
4 ಇಂಟು ಇದಕ್ಕೆ ನಾನು ಹೆಸರು ಕೊಡ್ತೇನೆ, ಓ ಎ ಬಿ, ಈ ರೀಜನ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ. ಸೊ 4 ಇಂಟು ಏರಿಯಾ ಇನ್ ದ ಫಸ್ಟ್ ಕ್ವಾಡ್ರಂಟ್ ಅಥವಾ ಏರಿಯಾ ಆಫ್ ಓ ಎ ಬಿ ಓ ರೀಜನ್. ಈಗ ಈ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದು ಇಟ್ ಈಸ್ ಬೌಂಡೆಡ್ ಬೈ ದ ಸರ್ಕಲ್ ಅಂಡ್ ಈ ಲೈನ್. ಇದನ್ನ ನಾವು y ಆಕ್ಸಿಸ್ ಅನ್ನು x equal to 0 ಅಂತ ಕರಿತೀವಿ. ಸೊ y ಆಕ್ಸಿಸ್ ಇಸ್ x equal to 0. ಆಮೇಲೆ ಇಲ್ಲಿ ಯಾವ ಲೈನ್ ಇಂದ ಬೌಂಡ್ ಆಗಿದೆ? ಇಟ್ ಈಸ್ ಬೌಂಡೆಡ್ ಬೈ okay, so e line x equal to a. So this area ಇದೇನು ಶೇಡ್ ಮಾಡಿದೀನಲ್ಲ, this is bounded by the line x equal to 0, x equal to a and the circle ಅಂದ್ರೆ y. ಈ ಸರ್ಕಲ್ಗೆ ನಾವು y equal to f of x ಅಂತ ಕರಿತೀವಿ. fx ಅನ್ನೋದು ಏನನ್ನ ಫೈಂಡ್ ಔಟ್ ಮಾಡೋಣ. ಎಸ್. So by the method of integration, area of this first region is given by area bounded by x equal to 0 to x equal to a by the curve y and dx. ಈ ತರ ಏರಿಯಾವನ್ನ ಬರಿಬೇಕು ನೀವು. ಏರಿಯಾ ಆಫ್ ಓ ಎ ಬಿ ಓ ಅಂತ ಹೇಳಿದ್ರೆ area bounded by the line x equal to 0, x equal to a and the curve y is equal to f of x into dx. ಓಕೆ, ಈಗ y ಅಂದ್ರೆ ಏನು ಅನ್ನೋದನ್ನು ನೀವು ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯು ಆರ್ ಗಿವನ್ ಹಿಯರ್ ರಿಲೇಷನ್ ಬಿಟ್ವೀನ್ x ಅಂಡ್ y ಕೊಟ್ಟಿದ್ದಾರೆ. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇದರಿಂದ y ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ. y ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ y ಅಂದ್ರೆ ಇಟ್ಸ್ ಅ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ ನಾನು ಪ್ಲಸ್ ಮಾತ್ರ ತಗೊಳ್ತಾ ಇರೋದು. ಓಕೆ, ಸೊ y is ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ಸೊ ಏರಿಯಾ ಆಫ್ ಸರ್ಕಲ್ is equal to it's a 4 into integration 0 to e y ಜಾಗದಲ್ಲಿ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇಂಟು dx. ನಾನು ಈಗಾಗಲೇ ಹೇಳಿದ್ದೇನೆ ಇಂಟಿಗ್ರಲ್ ಆಫ್ ದಿಸ್. ಸೊ 4 ಇಂಟು ಇದರ ಇಂಟಿಗ್ರಲ್ 0 ಟು a ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ದೇನೆ. ಇಟ್ ಈಸ್ x ಬೈ 2 ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ a squared by 2 sin inverse of x by a and definite integral ಅಲ್ಲಿ ಇಲ್ಲಿ ನೀವು ಲಿಮಿಟ್ಸ್ ಅನ್ನ ಬರಿಬೇಕು 0 to a. ಎಸ್. ಸೊ ಇಷ್ಟನ್ನು ನೀವು ಕಲ್ತ್ಕೊಳ್ಬೇಕು. ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿ. ಸೊ ಏನು ತೊಂದರೆ ಇಲ್ಲ, ಮಾಡಬಹುದು, ಎಲ್ಲರೂ ಮಾಡಬಹುದು. ನಿಮಗೆ ಡಿಫ್ರೆನ್ಸಿಯೇಷನ್ ಐಡಿಯಾ ಗೊತ್ತಿಲ್ಲದೆ ಹೋದ್ರೂ ಪರವಾಗಿಲ್ಲ, ಇಂಟಿಗ್ರೇಷನ್ ಗೊತ್ತಿಲ್ಲದೆ ಹೋದ್ರೂ ಪರವಾಗಿಲ್ಲ, ಇದೊಂದು ಡೆಫಿನೇಷನ್, ಇದೊಂದು ಫಾರ್ಮುಲಾವನ್ನು ಕಲೀರಿ. ಸೊ 4 ಇಂಟು ಓಕೆ, ನೀವೇನ್ ಮಾಡ್ಬೇಕಂತಂದ್ರೆ ಈಗ ಈ ಲಿಮಿಟ್ಸ್ 0 ಮತ್ತು a ಏನಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು x ಜಾಗದಲ್ಲಿ. ಮೊದಲಿಗೆ ಯಾವಾಗಲೂ ಈ ಅಪ್ಪರ್ ಲಿಮಿಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. x ಜಾಗದಲ್ಲಿ a ರಿಪ್ಲೇಸ್ ಮಾಡಿ. a ರಿಪ್ಲೇಸ್ ಮಾಡಿದ್ರೆ ಇದೇನಾಗುತ್ತೆ ನೋಡಿ, ಇಟ್ಸ್ a ಬೈ 2. ನೇರವಾಗಿ 0 ಅಂತ ಬರಿಬಹುದು, ಹೇಗೆ ಅಂತ ಹೇಳ್ತೀನಿ. ಇದೇನಾಗುತ್ತೆ a ಸ್ಕ್ವೇರ್ ಹಾಗೆ ಇಡಿ, x ಇದ್ದಲ್ಲೆಲ್ಲ a ಹಾಕಿ, a ಸ್ಕ್ವೇರ್ ಮೈನಸ್ a ಸ್ಕ್ವೇರ್, a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಆಗಿ 0 ಆಗುತ್ತೆ, ಫುಲ್ ಟರ್ಮ್ 0 ಆಗುತ್ತೆ. ಸೊ ನೀವು ಬೇಕಂದ್ರೆ ಅದನ್ನ ನೇರವಾಗಿ 0 ಅಂತ ರಿಪ್ಲೇಸ್ ಮಾಡಿ. ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ x ಜಾಗದಲ್ಲಿ a ಹಾಕಿ. ಸೊ a ಬೈ a ಆಗುತ್ತೆ. ಎಸ್.
ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಮೈನಸ್ ಬರ್ದ್ಬಿಟ್ಟು ಲೋವರ್ ಲಿಮಿಟ್ ಹಾಕಬೇಕು. ಯಾವಾಗಲೂ ಲೋವರ್ ಲಿಮಿಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡುವಾಗ ಮೈನಸ್ ಬರೆದು ಲೋವರ್ ಲಿಮಿಟ್ ಹಾಕಿ. ಎಕ್ಸ್ ಇದ್ದಲ್ಲೆಲ್ಲ 0 ಹಾಕಿದ್ರೆ ಇಲ್ಲಿ 0 ಹಾಕಿದ್ರೆ ಈ ಫುಲ್ ಟರ್ಮ್ 0 ಆಗುತ್ತೆ. 0 ಇಂಟು ಸೊ ಎನಿಥಿಂಗ್ ಇಸ್ 0. ಸೊ ಇದು ಟರ್ಮ್ 0 ಆಗುತ್ತೆ. ಮತ್ತೆ ಸೈನ್ ಇನ್ವರ್ಸ್ ಆಫ್ ಇಲ್ಲಿ 0 ಹಾಕಿದ್ರೆ 0 ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ 0 ಇಸ್ 0. ಅದಕ್ಕೆ ನೇರವಾಗಿ 0 0 ಬರೀರಿ. ಓಕೆ, ಈ ಟರ್ಮ್ ಅಲ್ಲಿ ಎಕ್ಸ್ ಈಕ್ವಲ್ ಟು 0 ಹಾಕಿದ್ರೆ ಇದು 0 ಆಗುತ್ತೆ, ಇದು 0 ಆಗುತ್ತೆ. ಎಸ್, ಈಗ ಪುನಃ 4 ಇಂಟು ಈ ಟರ್ಮ್ 0 ಆಗುತ್ತೆ, ಯಾಕಂದ್ರೆ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ 0 ಆಗುತ್ತೆ, ಪ್ಲಸ್ a ಸ್ಕ್ವೇರ್ ಬೈ 2 ಇದು ಸೈನ್ ಇನ್ವರ್ಸ್ ಆಫ್ 1 ಆಗುತ್ತೆ. a by a is 1. 4 into a square by 2 sin inverse of 1 is pi by 2. ನಿಮಗೆಲ್ಲ ಗೊತ್ತಿದೆ, ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಎಲ್ಲ ಓದಿದ್ದೀರಾ. ಓಕೆ, ಸೊ ದಿಸ್ ಈಸ್ 4a square pi by 4. 4 cancels. That gives you a square pi ಅಥವಾ pi a square. So area of circle. ನಮಗೆಲ್ಲ ಗೊತ್ತಿದೆ ಏರಿಯಾ ಆಫ್ ಸರ್ಕಲ್ ಇಸ್ ಪೈ ಆರ್ ಸ್ಕ್ವೇರ್. ಇಲ್ಲಿ ರೇಡಿಯಸ್ ಎ ಇರೋದ್ರಿಂದ ಇಟ್ ಈಸ್ ಪೈ ಎ ಸ್ಕ್ವೇರ್. ಸೊ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಒಂದೆರಡು ಸಲ ಮಾಡಿ ಡೆಫಿನೆಟ್ ಆಗಿ ಇದನ್ನ ಯಾರಾದ್ರೂ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ಎರಡೇ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀನಿ. ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಇಕ್ವೇಶನ್ ಆಫ್ ಎಲಿಪ್ಸ್ ನಿಮ್ಗೆ ಗೊತ್ತಿರಬೇಕು. ಅವ್ರು ಕೊಡದೆ ಹೋದ್ರೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಅಂತ ಬರ್ಕೊಳ್ಬೇಕು. ಓಕೆ, ಸೊ ಇದನ್ನ ಜೋಮೆಟ್ರಿಕಲಿ ನಾವು ನೋಡೋದಾದ್ರೆ ಇದು ಹೇಗೆ ಬರುತ್ತೆ, ಎಲಿಪ್ಸ್ ಹೇಗಿರುತ್ತೆ. ಓಕೆ ಓಕೆ ನೋಡಿ, ಫಸ್ಟ್ ಕ್ವೆಶ್ಚನ್ ಅಲ್ಲಿ ನೋಡಿದ್ರೆ ಎಲಿಪ್ಸ್ ನ ಆಕಾರ ಹೇಗಿರುತ್ತೆ ಅಂತ. ಸೊ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ವಿತ್ ಎ ಗ್ರೇಟರ್ ದನ್ ಬಿ. ಎ ಗ್ರೇಟರ್ ದನ್ ಬಿ ಇದ್ರೆ ಅದರ ಮೇಜರ್ ಆಕ್ಸಿಸ್ ಅನ್ನೋದು ಅಲಾಂಗ್ ಎಕ್ಸ್ ಆಕ್ಸಿಸ್ ಇರುತ್ತೆ. ಸೊ ಇದು ಎಲಿಪ್ಸ್ ನ ಒಂದು ನೇಚರ್ ಅಂತ, ಗ್ರಾಫಿಕಲ್ ನೇಚರ್ ಅಂತ ಹೇಳ್ಬೋದು. ವರ್ಟೆಕ್ಸ್ ಅನ್ನೋದು ಎಕ್ಸ್ ಆಕ್ಸಿಸ್ ಮೇಲೆ ಇರುತ್ತೆ. ಅದರ ಕೋಆರ್ಡಿನೇಟ್ಸ್ a, 0, ಈ ಕಡೆ ಮೈನಸ್ a, 0, ಆಮೇಲೆ ಇದು ವೇರ್ ಇಟ್ ಕಟ್ಸ್ y ಆಕ್ಸಿಸ್ ಅಂದ್ರೆ ಇಟ್ ಇಸ್ 0, b, 0, ಮೈನಸ್ b. ಇಷ್ಟು ಗೊತ್ತಿರಬೇಕು ನಮಗೆ. ಅಗೇನ್ ಏರಿಯಾ ಆಫ್ ಎಲಿಪ್ಸ್ ಬೇಕಾಗಿದೆ, ಟೋಟಲ್ ಏರಿಯಾ ಬೇಕಾಗಿದೆ. ಸೊ ಈ ಹಿಂದೆ ಸರ್ಕಲ್ ಮಾಡಿದಂಗೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಏನು ಏರಿಯಾ ಇದೆ ಇದನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸಾಕು, ನಿಮಗೆ ಏರಿಯಾ ಆಫ್ ಎಲಿಪ್ಸ್ ಸಿಗುತ್ತೆ. ಸೊ ಈ ಏರಿಯಾ ಯಾವ ಎರಡು ಲೈನ್ಗಳ ಮಧ್ಯೆ ಇದೆ ಅಂತ ಹೇಳಿದ್ರೆ, ಒಂದು y ಆಕ್ಸಿಸ್ ಅಂದ್ರೆ y ಆಕ್ಸಿಸ್ ಈಕ್ವೇಶನ್ ಏನು x ಈಕ್ವಲ್ ಟು 0. ಇನ್ನೊಂದು ಇಲ್ಲಿ ಡ್ರಾ ಮಾಡೋಣ, ಈ ಲೈನ್. ಲೆಟ್ ಮಿ ಡ್ರಾ ಇಟ್ ನೀಟ್ಲಿ. ಓಕೆ, ಸೊ ಈ ಲೈನ್, ಸೊ ಟೋಟಲ್ ಈ ಶೇಡೆಡ್ ಪೋರ್ಷನ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಏರಿಯಾ ಏನಿದೆ ಇಟ್ ಈಸ್ ಬೌಂಡೆಡ್ ಬೈ x ಈಕ್ವಲ್ ಟು 0 ಅಂಡ್ x ಈಕ್ವಲ್ ಟು a ಲೈನ್ ಅಂಡ್ ದ ಕರ್ವ್ y is equal to fx. ಈ ಕರ್ವ್ ಯಾವ್ದಿದು ಎಲಿಪ್ಸ್ ಇದೆ. ನಾನು ಸದ್ಯಕ್ಕೆ ಅದನ್ನು y is equal to fx ಅಂತ ಬರೀತೀನಿ. ಸೊ fx ಅಂದ್ರೆ ಏನನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಮೊದಲಿಗೆ y ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಏನಿದೆ, ಯು ಆರ್ ಗಿವನ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 1 ಅಂತ ಇದೆ. ಇದರಿಂದ y ಅನ್ನ ಫೈಂಡ್ ಔಟ್ ಮಾಡೋಣ ಮೊದಲು. So y square by b square is equals to 1 minus x squared by a squared. So y squared by b square is equals to LCM ತಗೊಳ್ಳಿ, a square minus x square by a square
ಸೊ y square is equals to b square into a square minus x square by a square. So therefore y is equal to square root of b square ಅಂದ್ರೆ b ಆಗುತ್ತೆ, square root of a square ಅಂದ್ರೆ a ಆಗುತ್ತೆ. So into square root of a square minus x square. ಓಕೆ, b ಸ್ಕ್ವೇರ್ ಗೆ ಸ್ಕ್ವೇರ್ ಇರೋದ್ರಿಂದ ರೂಟ್ ಹಾಕಿದ್ರೆ b ಉಳಿಯುತ್ತೆ, ಇಲ್ಲಿ ಸಹಿತ a ಉಳಿಯುತ್ತೆ. ಇದಕ್ಕೆ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ, ಅಥವಾ ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೆನಪಿಟ್ಕೊಳ್ಳಿ. ಓಕೆ, ಸೊ ಈ y ಬರುತ್ತೆ. ಸರ್ಕಲ್ ಬಂದಾಗ ಕೇವಲ ಇಷ್ಟೇ ಬರುತ್ತೆ, y is equal to square root of a square minus x square. In case of ellipse, y is equal to b by a root of a square minus x square. ನೇರವಾಗಿನೂ ಬರಿಬಹುದು. ಓಕೆ, ನೋ ಇಶ್ಯೂ. ಸೊ ಇವಾಗ ನಮಗೆ ಏರಿಯಾ ಬೇಕಾಗಿದೆ. ಓಕೆ, ಸೊ ಅದಕ್ಕೆ ಆಸ್ ಯೂಶುವಲ್ ಏರಿಯಾ ಆಫ್ ಎಲಿಪ್ಸ್ is equal to 4 into area in the first quadrant. Area in first quadrant ಅಂತಾನು ಬರಿಬಹುದು. Okay, area bounded by the ellipse in the first quadrant. ಅದರ 4 times area in first quadrant ಈಗಲೂ ಬರಿಬಹುದು. ಓಕೆ, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಲಿಮಿಟ್ಸ್ ಏನು ವೇರಿ ಆಗಿತ್ತು ಅಂದ್ರೆ x varies from 0 to a. It is bounded by the line x equal to 0 and x equal to a. y dx ಹೀಗೆ ಬರೆದು ಈ ಹಿಂದೆ ಸರ್ಕಲ್ಗೆ ಮಾಡಿದಂಗೆ 4 into x equal to 0 to a. ಓಕೆ, y ಅಂದ್ರೆ it's a b by a under root a squared minus x square dx. ಬಹಳ ಸುಲಭ ಇದೆ. 4 into b by a, ಅದು ಕಾನ್ಸ್ಟೆಂಟ್ ಇದೆ, b by ಔಟ್ಸೈಡ್ ತಗೊಳ್ಳಿ, ಇಂಟಿಗ್ರೇಷನ್ 0 to a ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ dx. ಇಟ್ಸ್ ಅ 4b by a. ಓಕೆ, ಈ ಹಿಂದೆ ಹೇಳಿದಂತಕ್ಕಂಥ ಫಾರ್ಮುಲಾವನ್ನು ಯೂಸ್ ಮಾಡಿ. ಇಂಟಿಗ್ರಲ್ ಆಫ್ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಅಂದ್ರೆ x by 2 square root of a square minus x square plus a square by 2 sin inverse of x by a. ಲಿಮಿಟ್ಸ್ ಬರಿಬೇಕು ಇಲ್ಲಿ 0 to a. ಸೊ ಈ ಹಿಂದೆ ಹೇಳಿದಂಗೆ 4b by a ಹಾಗೆ ಇಡಿ. ಓಕೆ, ಮೊದಲು ಅಪ್ಪರ್ ಲಿಮಿಟ್ ಹಾಕಿ, x ಇದ್ದಲ್ಲಿ ಈ a ಹಾಕಬೇಕು. ಸೊ ಇದೇನಾಗುತ್ತೆ, a by 2 ಆಗುತ್ತೆ, ರೂಟ್ ಆಫ್ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್, ನೇರವಾಗಿ 0 ಅಂತಾನು ಬರಿಬಹುದು. a ಸ್ಕ್ವೇರ್ ಬೈ 2 ಹಾಗೆ ಇಡಿ, ಸೈನ್ ಇನ್ವರ್ಸ್ ಆಫ್ x ಜಾಗದಲ್ಲಿ a ಹಾಕಿದ್ರೆ a by a ಆಗುತ್ತೆ. ಮೈನಸ್ ಲೋವರ್ ಲಿಮಿಟ್ ಹಾಕಿ, ಮೈನಸ್ ಬರೆದ್ಬಿಟ್ಟು ಲೋವರ್ ಲಿಮಿಟ್ ಹಾಕಿ. x ಇದ್ದಲ್ಲೆಲ್ಲ 0 ಹಾಕಿದ್ರೆ ಇಲ್ಲಿ 0 ಹಾಕಿದ್ರೆ ಇದು 0 ಆಗುತ್ತೆ. ಓಕೆ, ಮುಂದೆ a ಸ್ಕ್ವೇರ್ ಮೈನಸ್ ಇದೇನು 0 ಇಂಟು ದಿಸ್ ರೂಟ್ ಬಿಕಮ್ 0. ಹಾಗೇನೆ ಈ ಜಾಗದಲ್ಲಿ 0 ಹಾಕಿದ್ರೆ ಅದು 0 ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ 0 ಇಸ್ 0. ಸೊ ನೆಕ್ಸ್ಟ್ 2 ಟರ್ಮ್ಸ್ ಅನ್ನ ನೀವು ಬ್ಲೈಂಡ್ ಆಗಿ ಹಾಗೆ 0 ಮೈನಸ್ 0 ಅಂತ ಬರೀರಿ. ಸೊ ಇಟ್ ಇಸ್ 4 by a ಇಂಟು ಇದು a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇದು 0 ಆಗುತ್ತೆ, ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು a by a ಅಂದ್ರೆ 1 ಆಗುತ್ತೆ. ಸೊ ಸೈನ್ ಇನ್ವರ್ಸ್ ಆಫ್ 1. 4b by a ಇಂಟು a ಸ್ಕ್ವೇರ್ ಬೈ 2 ಇಂಟು pi by 2. ಸೈನ್ ಇನ್ವರ್ಸ್ 1 ಅಂದ್ರೆ pi by 2. ಓಕೆ, ಇಲ್ಲಿ ಗಮನಿಸಿ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ ನೋಡೋಣ. ಸೊ a ಇಲ್ಲೊಂದಿದೆ, ಇಲ್ಲಿ a ಸ್ಕ್ವೇರ್ ಒಂದು a ಕ್ಯಾನ್ಸಲ್ ಮಾಡೋಣ. 2 ಇಂಟು 2 4 ಕ್ಯಾನ್ಸಲ್ಸ್ ವಿತ್ 4. ಸೊ ಏನು ಉಳಿತು ನೋಡಿ, b a pi. ಸೊ ಇದನ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಬರೆದ್ರೆ
ಪೈ ಎ ಬಿ. ಸೊ ಇದೇನು ಏರಿಯಾ ಆಫ್ ಎಲಿಪ್ಸ್. ಸೊ ಏರಿಯಾ ಆಫ್ ಎಲಿಪ್ಸ್ ಈಸ್ ಪೈ ಎ ಬಿ. ನೆನ್ಪಿಟ್ಕೊಳ್ಳಿದ್ದನ್ನ ಸ್ಟ್ಯಾಂಡರ್ಡ್ ರಿಸಲ್ಟ್ ಏರಿಯಾ ಆಫ್ ಎಲಿಪ್ಸ್ ಅಂತ ಬಂದಾಗ ಪೈ ಎ ಬಿ, ಅದೇ ಸರ್ಕಲ್ ಬಂದ್ರೆ ಪೈ ಎ ಸ್ಕ್ವೇರ್. ಸೊ ಈ ಎರಡು ಪ್ರಾಬ್ಲಮ್ ಅನ್ನ ನೀವು ಒಂದು 2-3 ಬಾರಿ ಪ್ರಾಕ್ಟೀಸ್ ಮಾಡಿ. ಸೊ ಡೆಫಿನೆಟ್ ಆಗಿ ಇದನ್ನ ಯಾರಾದ್ರೂ ಇವನ್ ಆರ್ಟ್ ಸ್ಟೂಡೆಂಟ್ಸ್ ಸಹಿತ ಇದನ್ನ ಒಂದು 4-5 ಬಾರಿ ಪ್ರಾಕ್ಟೀಸ್ ಮಾಡಿದ್ರೆ ಮಾಡ್ಬೋದು. ಸೊ ನೀವು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಇಂಟಿಗ್ರೇಷನ್ ಐಡಿಯಾ ಗೊತ್ತಿರುತ್ತೆ. ಸೊ ಡೆಫಿನೆಟ್ ಆಗಿ ಮಾಡ್ಬೋದು. ಇದನ್ನ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಮುಂದಿನ ಇನ್ನೂ ಕೆಲವು ಚಾಪ್ಟರ್ಸ್ ಗಳ ಈ 5 ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜ್ ಏನಿದೆ, ಇದು ಒಂದು ಪ್ಲೇ ಲಿಸ್ಟ್ ಇದೆ, ಪಾಸಿಂಗ್ ಪ್ಯಾಕೇಜ್ ಸೆಕೆಂಡ್ PUC ಅಂತ 2025. ಅದರಲ್ಲಿ ಹೋದ್ರೆ ನಿಮಗೆ ಇನ್ನೂ ಬೇರೆ ವಿಡಿಯೋಗಳನ್ನು ಸಹಿತ ನೋಡ್ಬೋದು. ಸೊ ಕೀಪ್ ವರ್ಕಿಂಗ್ ಅಂಡ್ ಕೀಪ್ ಪ್ರಾಕ್ಟೀಸಿಂಗ್ more and more problems. So wish you all the best once again.